ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ಕನ್ನಡ ಪ್ರಥಮ ಭಾಷೆ ಪ್ರಥಮ ಪಾಠ ಪೀಠಿಕೆಯಲ್ಲಿ ನಾವು ನೋಡುವುದಾದರೆ ಪ್ರಥಮ ಮತ್ತು ದ್ವಿತೀಯ ಮಹಾಸಂಗ್ರಾಮಗಳು ಅಥವಾ ಪ್ರಾಪಂಚಿಕ ಯುದ್ಧಗಳು ಈ ಜಗತ್ತನ್ನೇ ನಡುಗಿಸಿದಂತಹ ಎರಡು ಮಹಾನ್ ಸಮರಗಳು. ಹಾಗಾದರೆ ಈ ಯುದ್ಧ, ಈ ಸಮರ, ಕದನ ಅರ್ಥ ಒಂದೇ, ಕಾರಣ ಎಂಥದು ಎನ್ನುವುದಾಗಿ ನೋಡಿದರೆ ಬೇರೆ ಬೇರೆ ಕಾರಣಗಳುಂಟು ಜಗಳ ಆಗುವುದಕ್ಕೆ ಕಾರಣ. ಅದೇ ದೊಡ್ಡ ಮಟ್ಟಿನಲ್ಲಿ ಆದರೆ ಅದು ಯುದ್ಧ ಅಂತ ಕರೆಯುವುದು ನಾವು. ಈಗ ಅಣ್ಣ ತಮ್ಮಂದಿರಿಗೆ ಜಗಳ ಆಗ್ತದೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಕ್ಷುಲ್ಲಕ ವಿಚಾರಕ್ಕೆ ಜಗಳ ಆಗ್ತದೆ. ಅದು ಯುದ್ಧ ಅಲ್ಲ, ಅದು ಜಗಳ. ಆದರೆ ದೇಶಗಳ ನಡುವೆ, ರಾಜ್ಯಗಳ ನಡುವೆ ಇಂತಹ ಸಂಘರ್ಷಗಳು ಎದುರಾದಾಗ ಅದು ಯುದ್ಧವಾಗಿ ಮಾರ್ಪಡ್ತದೆ. ಹಾಗಾದರೆ ಈ ಯುದ್ಧದಿಂದ ಏನಾದರೂ ಪ್ರಯೋಜನವಿದೆಯಾ ಎನ್ನುವುದಾಗಿ ನಾವು ಪ್ರಶ್ನೆ ಮಾಡಿದರೆ ಏನು ಪ್ರಯೋಜನ ಇಲ್ಲ. ಸಂಸ್ಕೃತದಲ್ಲಿ ಒಂದು ಮಾತುಂಟು, ಮೌನೇನ ಕಲಹಂ ನಾಸ್ತಿ ಅಂತ. ಮೌನಿಯಾಗಿ ಇದ್ದಷ್ಟು ಕಲಹ ಸಂಭವನೀಯತೆ ಕಡಿಮೆ, ಯುದ್ಧ ಆಗುವಂಥ ಪ್ರಮೇಯವೇ ಇಲ್ಲ. ಹಾಗಂತ ರಾಷ್ಟ್ರಗಳ ಮಧ್ಯೆ ಮೌನವಾಗಿರುವುದಕ್ಕಾಗುವುದಿಲ್ಲ. ಕೆಲವು ಸಲ ಪ್ರತಿಷ್ಠೆಯೇ ಮುಖ್ಯ ಆಗ್ತದೆ, ನಾ ಮೇಲು ಅಂತ. 1ನೇ ಮತ್ತು 2ನೇ ಪ್ರಪಂಚ ಯುದ್ಧಕ್ಕೆ ಕಾರಣವಾದದ್ದು ಕೂಡ ಅದೇ ವಿಚಾರಗಳು, ಅದೆಲ್ಲ ನಿಮಗೆ ಗೊತ್ತು. ಇಲ್ಲಿ ನಮ್ಮ 10ನೇ ತರಗತಿಯಲ್ಲಿ ಬರುವಂತಹ ಪ್ರಥಮ ಪಾಠ ಯುದ್ಧ. ಯಾವುದು? ಯುದ್ಧ. ಈ ಯುದ್ಧ ಪಾಠವನ್ನು ನಾವು ಅವಲೋಕಿಸಿದಾಗ ಕನ್ನಡ ಸಾಹಿತ್ಯ ಲೋಕ ಎನ್ನುವ ಉದ್ಯಾನವನದೊಳಗೆ ನಾವು ಪ್ರವೇಶಿಸಿದರೆ ಅಲ್ಲಿ ಬೇಕಾದಂತಹ ಪುಸ್ತಕ ಪುಷ್ಪಗಳು ನಮಗೆ ದೊರೆಯುತ್ತದೆ. ಬೇರೆ ಬೇರೆ ವಿಧದ ಪುಸ್ತಕಗಳು. ಸಾಹಿತ್ಯ ಅಂತೇಳಿದರೆ ಗದ್ಯ ಇರ್ಬೋದು, ಪದ್ಯ ಇರ್ಬೋದು, ಚಂಪು ಕಾವ್ಯಗಳಿರ್ಬೋದು, ಸಣ್ಣ ಕಥೆಗಳಿರ್ಬೋದು, ಜೀವನ ಚರಿತ್ರೆಗಳಿರ್ಬೋದು, ಆತ್ಮಕಥೆಗಳಿರ್ಬೋದು, ಬೇರೆ ಬೇರೆ ಪ್ರಕಾರದ್ದು ಬಂಡಾಯ ಸಾಹಿತ್ಯ ಇರ್ಬೋದು, ನವೋದಯ ಇರ್ಬೋದು, ಹಳೆಗನ್ನಡದ್ದಿರ್ಬೋದು, ಬೇರೆ ಬೇರೆ ವಿಷಯಗಳುಂಟು. ಈಗ ಕನ್ನಡ ಸಾಹಿತ್ಯದಲ್ಲಿ ಸಣ್ಣ ಕಥೆಗಳು ಎನ್ನುವಂಥದ್ದು ಕೂಡ ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರಚಲಿತವಾಗಿ ಇರುವಂತಹ ಒಂದು ವಿಧಾನ. ಸಣ್ಣ ಕಥೆಗಳು, ಚಿಕ್ಕ ಚಿಕ್ಕ ಕಥೆಗಳು. ಯುದ್ಧ ಎನ್ನುವಂತಹ ಈ ಪಾಠ ಈ ಸಣ್ಣ ಕಥೆಗಳ ರೂಪಕ್ಕೆ ಸೇರಿದಂತಹ ಪಾಠ. ಹಾಗಾದರೆ ಸಣ್ಣ ಕಥೆ ನಮಗೆ ಯಾಕೆ ಮುಖ್ಯ ಆಗ್ತದೆ ಅಂತ ಹೇಳಿದರೆ, ಯುದ್ಧದ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ ಈ ಸಣ್ಣ ಕಥೆಯಲ್ಲಿ ಕೆಳಗೆ ಬರುವಂತಹ ಯುದ್ಧ ಪಾಠ ನಮಗೆ ಯಾವುದೇ ಸಹಾಯ ಮಾಡುವುದಿಲ್ಲ. ಮತ್ತೆ ಯಾವುದಕ್ಕೆ ಇದು ಸಹಾಯ ಮಾಡ್ತದೆ ಅಂತ ಹೇಳಿದರೆ, ಅರ್ಥಾತ್ ಸಣ್ಣ ಕಥೆಗಳ ಗುಣಲಕ್ಷಣಗಳಂತ ಹೇಳಿದರೆ ಅದು ಜನಜೀವನದ ಸಂಸ್ಕೃತಿಯ ಅರಿವನ್ನು ನಮಗೆ ಮೂಡಿಸುತ್ತದೆ. ಜನಜೀವನ ಹೇಗೆ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶದಲ್ಲಿ ಸಂಸ್ಕೃತಿ ಹೇಗೆ ಭಿನ್ನವಾಗಿದೆ, ಅವರ ವೇಷಭೂಷಣಗಳೇನು ಇತ್ಯಾದಿ ವಿಚಾರಗಳು ಈ ಸಣ್ಣ ಕಥೆಯ ವಸ್ತುಗಳು. ಈ ಯುದ್ಧ ಕೂಡ ಹಾಗೆ, ಇದರ ವಸ್ತು ಯುದ್ಧ. ಸಣ್ಣ ಕಥೆ ಎನ್ನುವುದು ಯುದ್ಧ ಪಾಠ ಸಣ್ಣ ಕಥೆಯ ಒಂದು ಅಂಗ. ಅದರಲ್ಲಿ ಕೂಡ ಅದನ್ನು ತಿಳಿಸುವುದರ ಜೊತೆಗೆ ಮತ್ತೊಂದು ವಿಚಾರ ಉಂಟು. ನಾವೆಲ್ಲ ಮನುಷ್ಯರು. ಆಧುನಿಕ ಮಾನವನಲ್ಲಿ ಎಲ್ಲರೂ ಹೇಳುವ ಹಾಗೆ ಒಗ್ಗಟ್ಟು ಇಲ್ಲ. ಯಾಂತ್ರಿಕ ಯುಗದಲ್ಲಿ ತಾನೂ ಕೂಡ ಒಂದು ಯಂತ್ರವಾಗಿ ಹೋಗಿದ್ದಾನೆ. ವೇದಗಳ ಪುರುಷ ಸೂಕ್ತಗಳೆಲ್ಲ ಹೇಳಿದವು, ಸಾಮ, ದಾನ, ಭೇದ, ದಂಡ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಈಗ ಧರ್ಮ
ಇಲ್ಲ. ಅರ್ಥ ಅಂದ್ರೇನು? ಹಣ. ಧರ್ಮ ಯಾರಿಗೂ ಬೇಡ, ಅರ್ಥ ಬೇಕಾಗಿದೆ, ಹಣ ಬೇಕು. ಕಾಮ ಬಯಕೆ, ಅದು ಬೇಕು ಇದು ಬೇಕು. ಒಬ್ಬನನ್ನು ಕೊಂದಾದರೂ ಆದೀತು, ಆತನ ಆಸ್ತಿ ನನಗೆ ಬೇಕು. ಒಂದು ದೇಶವನ್ನು ಸಂಪೂರ್ಣವಾಗಿ ನಾಶ ಮಾಡಿಯಾದರೂ ಆದೀತು, ಅದರಿಂದ ನಾನು ಮೇಲ್ಗೈ ಸಾಧಿಸಬೇಕು ಅಂಥದ್ದು ಒಂದು, ಅದು ಕಾಮ. ಮತ್ತೊಂದು ಮೋಕ್ಷದ ಕಲ್ಪನೆ, ಆಧ್ಯಾತ್ಮಿಕ ರೀತಿಯಲ್ಲಿ ಜೀವಿಸುವಂಥದ್ದು, ಕೊನೆಗೆ ಮೋಕ್ಷವನ್ನು ಪಡಿಬೇಕು. ಆದ್ದರಿಂದ ಇಲ್ಲಿ ಆಲೋಚನೆ ಮಾಡಿಕೊಳ್ಳಿ, ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ಧರ್ಮ ಮತ್ತು ಮೋಕ್ಷ ಬೇಡ ಇವತ್ತು. ಅರ್ಥ ಮತ್ತು ಕಾಮದಲ್ಲಿಯೇ ಜನರು ಮಗ್ನರಾಗಿದ್ದಾರೆ. ಆದರೆ ವಿದ್ಯಾರ್ಥಿಗಳು ಅಥವಾ ಜನರು ಇರಬೇಕಾದಂತಹ ರೀತಿ ಹೇಗೆ ಅಂತ ಹೇಳಿದರೆ, ಮಾನವೀಯ ಮೌಲ್ಯಗಳನ್ನು ನಾವು ಬಳಸಿಕೊಳ್ಬೇಕು. ಮಾನವೀಯ ಮೌಲ್ಯ ಇದು ಬೇಕು ಮನುಷ್ಯನಲ್ಲಿ. ಯುದ್ಧ ಪಾಠದ ಲೇಖಕಿಯಾದಂತಹ ಸರಾ ಅಬುಬಕರ್ ಅವರು ಯುದ್ಧ ಪಾಠದ ಮುಖಾಂತರ ನಮಗೆ ಈ ವಿಷಯವನ್ನು ಹೇಳ್ತಾರೆ, ಮಾನವೀಯ ಮೌಲ್ಯಗಳು. ಲೇಖಕಿ ಯಾರು? ಯುದ್ಧ ಪಾಠದ ಲೇಖಕಿ ಸರಾ ಅಬುಬಕರ್. ಇವರ ಕೃತಿ ಪರಿಚಯ ನಾವು ಕೊನೆಗೆ ಅಭ್ಯಾಸ ಮಾಡುವ. ಅದಕ್ಕಿಂತ ಮೊದಲು ನಾವು ನೇರವಾಗಿ ಪಾಠಕ್ಕೆ ಬರುವುದಕ್ಕಿಂತ ಮೊದಲು ಪೀಠಿಕೆಯಲ್ಲಿ ಇಷ್ಟು ವಿಷಯವನ್ನು ಕಲಿತುಕೊಳ್ಬೇಕು. ಸ್ವಾಮಿ ಹೇಳ್ತಾರೆ, ನರ ನಾರಾಯಣನಾಗಬೇಕು, ಮಾನವ ಮಾಧವನಾಗಬೇಕು. ಯಾವಾಗ ಆಗುವುದದು? ಇದಿದ್ರೆ. ಮಾನವೀಯ ಮೌಲ್ಯ ಅಂತ ಹೇಳಿದರೆ ಇದರಲ್ಲಿ ಅನೇಕ ಅಂಶಗಳುಂಟು. ಸತ್ಯ, ಧರ್ಮ, ನ್ಯಾಯ, ಪ್ರಾಮಾಣಿಕತೆ, ಸುಳ್ಳನ್ನು ಹೇಳದೇ ಇರುವುದು, ಉಪಟಳ ಕೊಡದೇ ಇರುವುದು, ಉಪಕಾರ ಮಾಡುವುದು, ಇನ್ನೊಂದು ಜೀವಿಗಳಲ್ಲಿ ಅನುಕಂಪವನ್ನು ತೋರಿಸುವುದು, ಪರರ ಕಷ್ಟವೇ ತನ್ನ ಕಷ್ಟ ಎನ್ನುವುದಾಗಿ ತಿಳಿಯುವುದು, ಇತ್ಯಾದಿ ಎಲ್ಲ ಮಾನವೀಯ ಮೌಲ್ಯಗಳಲ್ಲಿ ಬರ್ತದೆ. ಈ ಯುದ್ಧ ಸಂದರ್ಭದಲ್ಲಿ ನಾವು ಇದನ್ನು ಗಮನಿಸಬೇಕು. ಈ ಪಾಠದಲ್ಲಿ ಒಂದು ದೇಶದ, ಅಂದರೆ ಪರಸ್ಪರ ಶತ್ರುಗಳು ಆಗಿರುವಂತಹ ಎರಡು ರಾಷ್ಟ್ರಗಳ ಜನರು ಯಾವ ರೀತಿ ಕಷ್ಟಕಾಲದಲ್ಲಿ ಮಿತ್ರತ್ವವನ್ನು ಸಾಧಿಸಿದರು ಎನ್ನುವುದೇ ಇಲ್ಲಿ ಬರುವಂತಹ ಪ್ರಮುಖ ಅಂಶ. ಪರೀಕ್ಷೆಗೆ ಕೂಡ ಇದೇ ಪ್ರಶ್ನೆಯನ್ನು ಕೇಳೋರು. ಇಲ್ಲಿ ಒಬ್ಬಳು ಮುದುಕಿ ವೈದ್ಯ ಸೈನಿಕನನ್ನು ಉಪಚರಿಸಿದ್ದು, ಪ್ರತಿಯಾಗಿ ವೈದ್ಯ ಸೈನಿಕ ಮುದುಕಿಯ ಸೊಸೆಯನ್ನು ಉಪಚರಿಸುವುದು ಬಹಳ ಉತ್ತಮವಾಗಿ ಇಲ್ಲಿ ಅನಾವರಣಗೊಳ್ಳುತ್ತದೆ. ಈ ಪಾಠಕ್ಕೆ ಓದಿಕೊಂಡು ಹೋದಾಗೆ ಅದು ತೆರೆದುಕೊಂಡು ಹೋಗ್ತದೆ. ಹಾಗಾದರೆ ಮಾನವೀಯ ಮೌಲ್ಯಗಳು, ಇನ್ನೊಬ್ಬನ ಬಗ್ಗೆ ಅನುಕಂಪ, ದಯ, ದಾಕ್ಷಿಣ್ಯ ಇಲ್ಲದಿದ್ದರೆ ಮಾನವ ಜನ್ಮ ನಿರರ್ಥಕ. ದಾಸರ ಪದ್ಯಗಳನ್ನು ನೀವು ಕೇಳಿದ್ದೀರಿ. ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ. ಹರಿಯ ಸ್ಮರಣೆ ಮಾಡದವನ, ಹರಿಯ ಸ್ಮರಣೆ ಮಾಡುವುದು ಹೇಗೆ? ಪೂಜೆಯೇ ಮಾಡಬೇಕಂತಿಲ್ಲ, ಜನರ ಸೇವೆ ಮಾಡಿದರೂ ಆಗ್ತದೆ. ಆದ್ದರಿಂದ ಮನುಷ್ಯನ ಬಾಳಿನಲ್ಲಿ ಮಾನವೀಯ ಮೌಲ್ಯಗಳು ಇರಲೇಬೇಕು. ವಿದ್ಯಾವಂತನಾಗಿರಲಿ ಅವಿದ್ಯಾವಂತನಾಗಿರಲಿ, ಅವನಲ್ಲಿ ಈ ರೀತಿಯ ಗುಣಗಳು ಉಂಟಾ, ಇಂತಹ ಕಲ್ಪನೆಗಳಿಗೆ ಅಲ್ಲಿ ಅವಕಾಶ ಉಂಟಾ, ಅವ ಉತ್ತಮ ವ್ಯಕ್ತಿ ಎನಿಸಿಕೊಳ್ಳುತ್ತಾನೆ. ಒಬ್ಬನನ್ನು ನಾವು ಅಳೆಯುವುದು ಆತನ ಸಂಪತ್ತಿನಿಂದಲ್ಲ. ಸಂಪತ್ತಿನಿಂದಲೇ ಈಗಿನ ಪ್ರಪಂಚ ಅಳೆಯಲ್ಪಡುವುದು, ಅದರ ಕ್ರಮ ಹಾಗಲ್ಲ. ಹೌದು, ಆತನ ಮನಸ್ಸು, ಆತ್ಮ ಅದು ಶುಭ್ರವಾಗಿರಬೇಕು. ಮನಸ್ಸಿನಲ್ಲಿ ಯಾವುದೋ ಆಲೋಚನೆ ಬಾಯಿಯಲ್ಲಿ ಮಂತ್ರ ಪಡಿಸಿದರೆ ಆಗುವುದಿಲ್ಲ. ಹೇಳುವುದು ಒಂದು, ಮಾಡುವುದು 21 ಅಂತಾದರೆ ಅದಕ್ಕೆ ಬೆಲೆ ಇಲ್ಲ. ನುಡಿದಂತೆ ನಡೆಯಬೇಕು ಈ ವಿಚಾರಗಳು. ಆದ ಕಾರಣ
ಸಂಕಷ್ಟದ ಸಂದರ್ಭದಲ್ಲಿ ಮಾನವೀಯ ಮೌಲ್ಯಗಳನ್ನು ನಾವು ಪರಸ್ಪರ ತೋರಿಸಿಕೊಳ್ಳುವುದರಿಂದ, ತೋರಿಸುವುದು ಅಂತೇಳಿದರೆ ಸಹಾಯ ಮಾಡುವುದರಿಂದ, ನೀ ನನಗಿದ್ದರೆ ನಾನಿನಗೆ, ನೆನಪಿರಲಿ ನುಡಿ ನಮ್ಮೊಳಗೆ, ಅದು ನಮ್ಮಲ್ಲಿ ನೆನಪು ಬೇಕು. ಪರಸ್ಪರ ಸಹಾಯ ಮಾಡುವ ಗುಣ ಇರಬೇಕು. ಆಗ ಜೀವನಕ್ಕೆ ಅರ್ಥ ಬರ್ತದೆ ಎನ್ನುವುದೇ ಯುದ್ಧ ಪಾಠದ ಮುಖ್ಯ ಅಂಶಗಳು. ಲೇಖಕರ ಪರಿಚಯವನ್ನು ನಾವು ಕೊನೆಗೆ ನೋಡಿಕೊಳ್ಳುತ್ತೇವೆ. ಲೇಖಕಿ ಯಾರು ಅಂತ ಗೊತ್ತಾಗಿದೆ, ಸಾರಾ ಅಬೂಬಕರ್. ಹೀಗೆ ಪ್ರವೇಶದಲ್ಲಿ ಈಗ ನಾನು ಹೇಳಿದಂತಹ ಎಲ್ಲ ವಿಚಾರಗಳು ಉಂಟು. ವೈರಿಗಳು ಪರಸ್ಪರ ಹೇಗೆ ಮಿತ್ರರಾದರು, ಮಾನವ ಕುಲಂ ತಾನೊಂದೇ ವಲಂ ಎನ್ನುವಂತಹ ಪಂಪನ ನುಡಿ ಇಲ್ಲಿ ಧ್ವನಿಸ್ತದೆ. ಇದರಲ್ಲಿ ನಮಗೆ ಓದಿದಾಗ ನಮಗೆ ಗೊತ್ತಾಗ್ತದೆ. ಆದ್ದರಿಂದ ಈಗ ನಾವು ನೇರವಾಗಿ ಪಾಠಕ್ಕೆ ಬರೋಣ. ಗಮನವಿಟ್ಟು ಕೇಳಬೇಕು. 10ನೇ ತರಗತಿಯ ವಿದ್ಯಾರ್ಥಿಗಳು ಪ್ರತಿಯೊಂದು ವ್ಯಾಕರಣಾಂಶಗಳು ನಿಮ್ಮ ಕೈ ಬರಹ ತಪ್ಪಿಲ್ಲದೆ ಬರೆಯುವುದು, ಇದನ್ನೆಲ್ಲ ನೀವು ಈ ಕಾಲದಲ್ಲಿ ರೂಢಿಸಿಕೊಳ್ಬೇಕು. ಯಾಕಂತ ಹೇಳಿದರೆ ಪಬ್ಲಿಕ್ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳು, ಈ ಸಲದ ವಿಷಯ ಹೇಗೆ ಆಗಿರಲಿ, ಆದರೆ ನಿಮಗೆ ಪಬ್ಲಿಕ್ ಪರೀಕ್ಷೆ ಖಂಡಿತ ಇರ್ತದೆ. ಪಾಠ ಪುಸ್ತಕವನ್ನು ನಾನು ಓದುವಾಗ ಪುಸ್ತಕ ನಿಮ್ಮಲ್ಲಿದ್ದರೆ ನೋಡಿ, ಇಲ್ಲದಿದ್ದರೆ ಕೇಳಿ. ಡಾಕ್ಟರ್, ರೇಡಿಯೋ ಸಮಾನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲವಲ್ಲ ಎಂದು ವಿಮಾನದ ಪೈಲಟ್ ನುಡಿದನು. ಇದು ನಮ್ಮ ಪ್ರದೇಶವೇ ವೈರಿಗಳ ಪ್ರದೇಶವೇ ಎಂದು ಕೂಡ ಗೊತ್ತಾಗ್ತಾ ಇಲ್ಲ. ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು ಎನ್ನುತ್ತಾ ರಾಹಿಲ್ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡನು. ಅಷ್ಟರಲ್ಲಿ ವಿಮಾನ ಭಯಂಕರ ಶಬ್ದದೊಡನೆ ಸ್ಫೋಟಿಸಿ 100 ಹೋಳುಗಳಾಗಿ ಚೆದರಿಬಿತ್ತು. ಡಾಕ್ಟರ್ ಹೇಳ್ತಾರೆ, ವಿಮಾನದಲ್ಲಿ ಹೋಗ್ತಾ ಇದ್ದಾನೆ ಅದರಲ್ಲಿ ಒಬ್ಬ ವೈದ್ಯ ಸೈನಿಕ ಇದ್ದಾನೆ, ಡಾಕ್ಟರ್, ಮತ್ತೊಬ್ಬ ಪೈಲಟ್. ಈಗ ಪೈಲಟ್ ಹೇಳ್ತಾನೆ, ಡಾಕ್ಟರ್, ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ರೇಡಿಯೋ ಅಂತೇಳಿದರೆ ಯಾವುದು? ಕಂಪ್ಯೂಟರ್, ಅದರದ್ದು ವಿಮಾನದಲ್ಲಿರುವಂಥದ್ದು. ಅದು ದಾರಿ ತೋರಿಸ್ತದೆ. ಆ ಕಂಪ್ಯೂಟರ್ ಎತ್ತ ಕಡೆಗೆ ಹೋಗಬೇಕಂತಲೇ ಅದು ತೋರಿಸುವುದೇ ಇಲ್ಲ. ಅದು ತನ್ನ ಕೆಲಸವನ್ನು ನಿಲ್ಲಿಸಿದೆ. ನಮ್ಮ ಭಾಷೆಯಲ್ಲಿ ಹೇಳಿದರೆ ಅದು ಡೆಡ್ ಆಗಿದೆ ಅಂತ ಹೇಳುವುದಿಲ್ಲ. ಹಾಗೆ ಅದು ಯಾವುದೇ ಸೂಚನೆಗಳನ್ನು, ಸಿಗ್ನಲ್ಗಳನ್ನು ಕೊಡುವುದೇ ಇಲ್ಲ. ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸುವುದು ಅಂತೇಳಿದರೆ ಮೇಲಿನಿಂದ ಲ್ಯಾಂಡ್ ಆಗುವುದು, ಭೂಮಿಗೆ ಬಂದು ತಂಗಬೇಕಾಗಿದೆ. ಈಗ ಅದು ಸಾಧ್ಯ ಆಗುವುದಿಲ್ಲ. ಯಾಕೆ? ಕಂಪ್ಯೂಟರ್ ಕೆಲಸ ಮಾಡುವುದಿಲ್ಲ, ಸಮವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಹಾಗಾದರೆ ಎಲ್ಲಿಯಾದರೂ ಹೋಗಿ ಇಳಿಲಿಕ್ಕಾಗ್ತದಾ? ಇಲ್ಲ. ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲವಲ್ಲ, ವಿಮಾನದ ಪೈಲಟ್ ಹೇಳಿದ. ಎಲ್ಲಿಯಾದರೂ ಜಾಗ ಇದ್ದಲ್ಲಿ ನಿಲ್ಲಿಸಬಹುದು ಎಂದಿದ್ದರೆ ನಮಗೆ ಕಾಣುವುದಿಲ್ಲ. ಯಾಕೆ? ಕತ್ತಲೆ, ಎಲ್ಲೆಲ್ಲೂ ಅಂಧಕಾರ. ಅಂದರೆ ರಾತ್ರಿ ಸಮಯ ವಿಮಾನದಲ್ಲಿ ಅವರು ಹೋಗ್ತಾ ಇದ್ದಾರೆ, ಯುದ್ಧದ ಸಂದರ್ಭ, ಇಳಿಬೇಕು. ಯಾಕೆ ಇಳಿಬೇಕು? ವಿಮಾನ ಸರಿ ಕೆಲಸ ಮಾಡಲಿಕ್ಕೆ ಅದರ ಕಂಪ್ಯೂಟರೇ ಇಲ್ಲ, ಅದು ಹಾಳಾಗಿದೆ. ಲ್ಯಾಂಡ್ ಆಗಲಿಕ್ಕೆ ಜಾಗ ಕಾಣಿಸ್ತಾ ಇಲ್ಲ. ಏನು ಮಾಡುವುದು ಅಂತ ಪೈಲಟ್ ಹೇಳಿದ. ಇಲ್ಲಿ ಒಂದು ತತ್ಸಮ ತದ್ಭವದ ಒಂದು ವರ್ಡ್ ಬಂತು. ರೇಡಿಯೋ ಸಮಾನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಕಾರ್ಯ ಎನ್ನುವುದು ತತ್ಸಮ, ಕಾರ್ಯ. ಯಾವುದು ತದ್ಭವ? ಕಜ್ಜ. ಕಾರ್ಯ ಕಜ್ಜ, ತತ್ಸಮ ತದ್ಭವ.
ಆಗ ಪೈಲಟಿಗೆ ಹೇಳಿದ, ಈ ರೀತಿಯಾಗಿ ಸಮಸ್ಯೆ ಆಗಿದೆ. ಆಗ ವೈದ್ಯ ಸೈನಿಕೊಬ್ಬ ಇದ್ದಾನೆ ನೋಡಿ, ಯಾರು? ರಾಹಿಲ್. ವೈದ್ಯ ಸೈನಿಕನ ಹೆಸರು ಏನು? ರಾಹಿಲ್. ಹಾಗಾದರೆ ರಾಹಿಲ್ ಯಾರು? ರಾಹಿಲ್ ಒಬ್ಬ ವೈದ್ಯ ಸೈನಿಕ. ರಾಹಿಲ್ ಒಬ್ಬ ವೈದ್ಯ ಸೈನಿಕ. ಇದು ನಮ್ಮ ಪ್ರದೇಶವೇ, ಅಂದರೆ ಇದು ನಮ್ಮ ದೇಶಕ್ಕೆ ಸೇರಿದಂತಹ ಪ್ರದೇಶವೇ. ನಾವು ಆಕಾಶದಲ್ಲಿ ಹಾರ್ತಾ ಇದ್ದೇವೆ, ಭೂಮಿಯಲ್ಲೇ ಇದ್ದರೆ ಗೊತ್ತಾಗ್ತದೆ ನಮ್ಮ ಪ್ರದೇಶವ ಅಥವಾ ಅಲ್ಲ ವೈರಿ ಪ್ರದೇಶವ ಅಂತ. ಇದೀಗ ಇವರಿಗೆ ಗೊತ್ತಾಗಲಿಲ್ಲ, ಇದು ನಮ್ಮ ಪ್ರದೇಶವೇ ವೈರಿಗಳ ಪ್ರದೇಶವೇ. ವೈರಿ ವಿರೋಧ ಶಬ್ದ ಮಿತ್ರ. ವೈರಿಗಳ ಪ್ರದೇಶವೆಂದು ಕೂಡ ಗೊತ್ತಾಗ್ತಾ ಇಲ್ಲ, ತಿಳಿಯುವುದೇ ಇಲ್ಲ. ಎಲ್ಲಿಯಾದರೂ ನಮ್ಮ ಪ್ರದೇಶ ಅಂತೇಳಿ ವೈರಿಗಳ ನೆಲದಲ್ಲಿ ಹೋಗಿ ನಮ್ಮ ದೇಶದ ವಿಮಾನವನ್ನು ಅಲ್ಲಿ ನಾವು ಲ್ಯಾಂಡ್ ಮಾಡಿದರೆ, ಅಲ್ಲಿ ತಂಗಿಸಿದರೆ, ಹೌದು, ಅವರು ಅಲ್ಲಿಂದ ಶೂಟ್ ಮಾಡ್ತಾರೆ, ಮರಣ ಹೊಂತಾರೆ ನಮ್ಮ ಸೈನಿಕರು. ಆದರೆ ಇಳಿಯುವಾಗ ನೋಡಿಕೊಳ್ಬೇಕು, ಜಾಗ್ರತೆ ಬೇಕು. ರಾಹಿಲ್ ಎಂದು ಕೂಡ ಗೊತ್ತಾಗ್ತಾ ಇಲ್ಲ, ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು. ಅಯ್ಯೋ ದೇವರೇ, ಎಂತ ಮಾಡೋದು, ಹೇಗಾದರೂ ಈಗ ಲ್ಯಾಂಡ್ ಆಗಬೇಕು ವಿಮಾನ ಎನ್ನುತ್ತಾ ರಾಹಿಲ್ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರ ಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡಿದ್ದನು. ಅವ ಡಾಕ್ಟರ್, ವೈದ್ಯ ಸೈನಿಕ. ಯಾರಾದರೂ ಅವರ ದೇಶದ ಸೈನಿಕರಿಗೆ ಗಾಯ ಆದರೆ ಫಸ್ಟ್ ಏಡ್ ಬಾಕ್ಸ್, ಕೆಲವೊಂದು ಟ್ಯಾಬ್ಲೆಟ್ಸ್, ಎಲ್ಲ ಮೆಟೀರಿಯಲ್ಸ್ ಅವನಲ್ಲಿ ಬೇಕು. ಟ್ಯಾಬ್ಲೆಟ್ಸ್ ಇರ್ಬೋದು, ಆಯಿಂಟ್ಮೆಂಟ್ಗಳಿರ್ಬೋದು, ಶಸ್ತ್ರ ಚಿಕಿತ್ಸಾ ವಸ್ತುಗಳು ಎಲ್ಲ ಬೇಕವನಲ್ಲಿ. ಅವ ಏನು ಮಾಡಿದಾಗ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಮೊದಲೇ ಭದ್ರವಾಗಿ ಹಿಡಿದುಕೊಂಡಿದ್ದ, ಈಗ ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡನು. ಯಾಕೆ? ಎಲ್ಲಿಯಾದರೂ ವಿಮಾನ ಏನಾದರೂ ಅಪಘಾತವಾದರೆ ಅದೇನೂ ಆಗಬಾರ್ದು, ಅದು ಬಿದ್ದು ಚಲ್ಲಾಪಿಲ್ಲಿ ಆಗಬಾರ್ದು ಎನ್ನುವ ದೃಷ್ಟಿಯಿಂದ ಅವನು ಅದನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡ. ನೋಡಿ, ಸೈನಿಕರಿಗೆ ಇರುವಂತಹ, ಸೈನಿಕರಲ್ಲಿ ಅವ ವೈದ್ಯ ಆಗಿದ್ದರೂ ಕೂಡ ಪ್ರೇಮ, ಅವನ ಉದ್ಯೋಗದ ಮೇಲೆ ಅವನಿಗಿರುವಂತಹ ಕಾಳಜಿ. ಬಾಗಿಯವರು ನಾವಾದರೆ ಏನು ಮಾಡ್ತಾಯಿದ್ದೆವು, ನಾವು ಬದುಕಿದ್ರೆ ಸಾಕು, ಈಗ ಇಂಥ ಸಂದರ್ಭದಲ್ಲಿ ಈ ಪೆಟ್ಟಿಗೆಯನ್ನು ನಾವು ಹಿಡ್ಕೊಂಡ್ರೆ ನಮಗೆ ತುಂಬ ಅಪಾಯ ಅಂತ ಹೇಳಿ ಅದನ್ನು ಹೊರಗೆ ಆಗ್ತಾ ಇದ್ದವೇನು. ಆದರೆ ಮಿಲಿಟ್ರಿಗೆ ಸೇರಿದ ನಂತರ ದೇಶಭಕ್ತಿಯ ಕಾರ್ಯನಿಷ್ಠೆ ಅಥವಾ ಕರ್ತವ್ಯನಿಷ್ಠೆ ಅಂದರೆ ಅಷ್ಟು ಬದ್ಧತೆ ಉಂಟು ಅವರಿಗೆ. ಆ ಶಿಸ್ತು, ಮಿಲಿಟ್ರಿ ಶಿಸ್ತು ಅಂತಲೇ ಹೆಸರು ನೋಡಿ. ಪೆಟ್ಟಿಗೆಯನ್ನು ಭದ್ರವಾಗಿ ಅಂತೇಳಿದರೆ ಗಟ್ಟಿಯಾಗಿ, ಭದ್ರ ಅಭದ್ರ ಹಿಡಿದುಕೊಂಡನು. ಅಷ್ಟರಲ್ಲಿ ನೋಡಿ, ಹಿಡಿದುಕೊಂಡಿದ್ದಾನೋ ಇಲ್ಲವೋ, ಕಣ್ಣು ಮುಚ್ಚಿ ತೆರೆಯುವುದರ ಒಳಗೆ ವಿಮಾನ ಭಯಂಕರ ಶಬ್ದದೊಡನೆ ಸ್ಫೋಟಿಸಿ ಶಬ್ದವಾಯಿತು, ಸ್ಫೋಟ ಆಯಿತು. ಸ್ಫೋಟ ಆಗಿ ಹೋಳುಗಳಾಗಿ ಚದುರಿ ಬಿತ್ತು. ಎಷ್ಟು ಹೋಳುಗಳು? 100 ಹೋಳುಗಳಾಗಿ ಚದರಿ ಬಿತ್ತು. ಪುಡಿ 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 ಪುಡಿಯಾಗಿ. ಹೇಗಾಗಿರ್ಬೋದು? ವಿಮಾನದ ಒಳಗಿದ್ದಂಥ 2 ಜನ, ಪೈಲಟ್ ಮತ್ತು ರಾಹಿಲ್ ಇದ್ದಾರೆ ಒಳಗೆ. ಹೇಗಾಗಿರಬಹುದು ಅವರ ಅವಸ್ಥೆ ಗೊತ್ತಿಲ್ಲ. ಅಂತೂ ವಿಮಾನ ಸ್ಫೋಟಗೊಂಡಿತು. ಸ್ಫೋಟಗೊಂಡು ಬಿದ್ದದ್ದು ಎಲ್ಲಿ? ನೀರಿನಾಳದಲ್ಲಿ. ಯಾವುದೋ ಒಂದು ಸಮುದ್ರ, ಸಾಗರ, ಅದಕ್ಕೆ ಬಿತ್ತು. 100 ಹೋಳಾಗಿದೆ, ಚೂರು ಚೂರಾಗಿದೆ. ನೀರಿನಾಳದಲ್ಲಿ ಎಚ್ಚರಗೊಂಡ ಡಾಕ್ಟರ್ ಬದುಕಿದ್ದಾನೆ. ಯಾರು? ಡಾಕ್ಟರ್ ರಾಹಿಲ್ ಬದುಕಿದ್ದಾನೆ ದೇವರ ದಯದಿಂದ. ನೀರಿನ ಆಳದಲ್ಲಿ ಎಚ್ಚರಗೊಂಡ. ಎಚ್ಚರ ಆಯಿತು ಬಿದ್ದಾಗ. ಅರ್ಧ ಜೀವ ಹೋಗಿರ್ಬೋದು ಪಾಪ ಅವನಿಗೆ ಹೆದರಿ. ಈಗ ನೀರಿನಿಂದ ಎಷ್ಟೋ ಅಡಿ ಆಳದಲ್ಲಿ ಎಚ್ಚರಗೊಂಡ ಡಾಕ್ಟರ್ ರಾಹಿಲ್ ಕಷ್ಟಪಟ್ಟು ಮೇಲೆ ಬಂದನು. ಬಹಳ ಕಷ್ಟದಿಂದ ಮೇಲೆ ಬಂದ. ಒಂದು ಕಾಲನ್ನು ಅಲುಗಿಸಲಾಗದಿದ್ದರೂ, ಒಂದು ಕಾಲನ್ನು ಬಿದ್ದಿದ್ದಾನೆ ಎತ್ತರದಿಂದ, ಕಾಲು ಮುರಿದಿದ್ದು, ಮೂಳೆಗೆ ಗಾಯ ಆಗಿದೆ ಗೊತ್ತಾಗಿಲ್ಲ. ಒಂದು ಕಾಲನ್ನು ಅಲುಗಿಸಲಾಗದಿದ್ದರೂ ಹೇಗೋ ಈಜೆ ತೊಡಗಿದ್ದನು. ಮಿಲಿಟ್ರಿಯ ಶಕ್ತಿ ಅದು.
ಕಾಲು ಫ್ರ್ಯಾಕ್ಚರ್ ಆಗಿದೆ, ಆದರೆ ಒಂದು ಕಾಲಲ್ಲಿ ಈಜುವಂತಹ ಒಂದು ಸಾಹಸ ಕೆಲಸವನ್ನು, ಧೈರ್ಯದ ಕೆಲಸವನ್ನು ರಾಹಿಲ್ ಮಾಡಿದ. ಹೇಗೋ ಈಜತೊಡಗಿದ ನೋಡಿ. ಹೇಗೋ ಅಂತೇಳಿದರೆ ಬಹಳ ತ್ರಾಸಪಟ್ಟು, ಬಹಳ ಕಷ್ಟಪಟ್ಟು ಏನು ಮಾಡಿದ? ಈಜಿದ. ಯಾಕೆ? ದೇಶ ರಕ್ಷಣೆಯ ಹೊಣೆ ಆತನ ಮೇಲೆ ಉಂಟು. ಕರ್ತವ್ಯಂ ದೈವಮಾನ್ನಿಕಂ, ಕರ್ತವ್ಯವೇ ದೇವರು. ಮಿಲಿಟ್ರಿಗೆ ಸೇರಿದವರಲ್ಲಿ ನಾವು ಕಾಣುವುದದೇ ಇವತ್ತಿಗೂ ಕೂಡ, ದೇಶಾಭಿಮಾನ. ತನ್ನ ಮನೆಯನ್ನು ಬಿಟ್ಟು ಅವ ಹೋಗಿ ಅಲ್ಲಿ ಯುದ್ಧರಂಗದಲ್ಲಿ ಸಾಯಲಿಕ್ಕೂ ಸಿದ್ಧ. ಇವತ್ತೇ ಮನೆಗೆ ಬಂದದ್ದು, ಮಿಲಿಟ್ರಿಯಿಂದ ಕರೆ ಬಂತು, ಕೂಡಲೇ ಹೊರಡ್ತಾನೆ. ಅವನಿಗೆ ಸಂಬಂಧ, ಹೆಂಡತಿ, ಮಕ್ಕಳು ಯಾವುದೂ ಅಡ್ಡ ಬರೋದಿಲ್ಲ. ಅವನ ಕಣ್ಣಿಗೆ ಕಾಣುವುದು ದೇಶ ಮಾತ್ರ, ದೇಶದ ಭದ್ರತೆ ಮಾತ್ರ. ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೆಯೇ ಅಥವಾ ಸಾಗರದ ಕಡೆ ಹೋಗುತ್ತಿದ್ದೇನೆಯೇ ಗೊತ್ತಾಗುತ್ತಿರಲಿಲ್ಲ. ಆ ಕತ್ತಲೆಯಲ್ಲಿ, ಕತ್ತಲೆ ಆಗಿದೆ ನೋಡಿ ಬಿದ್ದಾಗ, ಆ ಕತ್ತಲೆಯಲ್ಲಿ ನಾನು ಯಾವ ಕಡೆ ಅವ ಈಜಿಕೊಂಡು ಹೋಗ್ತಾನೆ ಅಂತ ರಾಹಿಲಿಗೆ ಗೊತ್ತಿಲ್ಲ. ಒಟ್ಟು ಈಜಿತಾ ಇದ್ದ. ತೀರದ ಕಡೆಗೆ ಹೋಗ್ತೇನೋ ಅಲ್ಲ ಪ್ರವಾಹದೊಟ್ಟಿಗೆ ಹೋಗುತ್ತಾ ಇದ್ದೇನೆಯೋ ಒಂದು ಆತನ ಅರಿವಿಗೆ, ಪ್ರಜ್ಞೆಗೆ ಬರಲಿಲ್ಲ. ತೀರದ ಕಡೆಗೆ ಹೋಗುತ್ತಿದ್ದಾನೆಯೇ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದಾನೆಯೇ ಗೊತ್ತಾಗುತ್ತಿರಲಿಲ್ಲ. ಮತ್ತೊಂದು ಸಮಸ್ಯೆ ಆಯಿತು ಅವನಿಗೆ. ಒಂದನೇದಾಗಿ ಕತ್ತಲೆ, ಎರಡನೇದಾಗಿ ಕಾಲು ನೋವು, ಮೂರನೆಯದಾಗಿ ಆತನ ಸಮಸ್ಯೆ ಏನು ಅಂತ ಹೇಳಿದರೆ, ಈ ಸೈನಿಕ ಉಡುಪಿನಲ್ಲಿ ಈಜುವುದು ಬಹಳ ಕಷ್ಟ. ಕಾಲು ನೋವು, ಸೈನಿಕರ ಉಡುಪು. ಸೈನಿಕರ ಉಡುಪು ಅಷ್ಟು ಭಾರ ಉಂಟಾ? ಇಲ್ಲ. ಅವನಲ್ಲಿ ಬೇರೆ ಬೇರೆ ರೀತಿಯ ಒಂದು ದೊಡ್ಡ ಬ್ಯಾಗ್ ಉಂಟು, ಅದರೊಳಗೆ ಬೇರೆ ಬೇರೆ ಕಿಟ್ಗಳುಂಟು. ಯಾವ ಕಿಟ್ಟಿದು? ಔಷಧದ ಕಿಟ್. ಈಗ ಕೊರೋನಾ ಸಮಯದಲ್ಲಿ ಕೊಡುವಂತಹ ಕಿಟ್ಗಳಲ್ಲ, ಔಷಧದ ಕಿಟ್ಗಳುಂಟು. ಅದರ ಭಾರ, ಕಾಲು ನೋವು, ಬಿದ್ದದ್ದು ನೀರಿಗೆ ರಾತ್ರಿ ಸಮಯ, ಬಹಳ ಕಷ್ಟಪಟ್ಟು ಪ್ರಾಸಪಟ್ಟು ಅವ ಏನು ಮಾಡಿದ? ಈಜುತ್ತಾ ಇದ್ದ. ಆದರೆ ಕೆಲವೊಂದು ತೊಂದರೆಗಳು ಇತ್ತು. ಬಹಳ ಹೊತ್ತು ಈಜಿ ಕೈ ಸೋತು, ನೇನಾಗುವುದೇ ಇಲ್ಲ, ಕೈಯಲ್ಲಿ ಬಲ ಇಲ್ಲ. ಕೈ ಸೋತು, ಕೈ ಸೋಲು ಅಂತೇಳಿದರೆ ಇನ್ನು ಮುಂದೆ ಈಜುವುದಕ್ಕೆ ಆಗುವುದೇ ಇಲ್ಲ ಅಂತಹ ಸ್ಥಿತಿ. ಇನ್ನೇನು ಮುಳುಗುವುದೇ ಎಂದು ಹತಾಶೆಯಿಂದ, ಹತಾಶೆ ಅಂತ ಹೇಳಿದರೆ ನಿರಾಶೆ, ಹತಾಶೆಯಿಂದ ನಿರಾಶೆಯಿಂದ ಕೊನೆಯ ಬಾರಿ ತಲೆ ಎತ್ತಿದಾಗ ಒಮ್ಮೆ ಮುಳುಗ್ತಾನೆ ಹೇಳ್ತಾನೆ. ಹಾಗೆಯೇ ಒಂದು ಬಾರಿ ತಲೆಯನ್ನು ಎತ್ತಿದಾಗ ಕಣ್ಣು ಕೋರೈಸುವ ಮಿಂಚೊಂದು ಮಿಂಚಿ, ಆಗ ತಲೆ ಎತ್ತುವಾಗ ಮಳೆ ಬರುವ ಲಕ್ಷಣಗಳು ಕಂಡಿತು. ಕಣ್ಣು ಕೋರೈಸುವಂತಹ ಒಂದು ಮಿಂಚು ಬಂತು. ಮಿಂಚೊಂದು, ಮಿಂಚಿ ಅಂತ ಹೇಳಿದರೆ ಮಿಂಚು, ಅದು ಮಿಂಚಿ ಹೊಳೆದು, ಆ ಮಿಂಚು ಹೊಳೆದು ಸಮೀಪದಲ್ಲೇ ತೀರವಿರುವುದನ್ನು ಪರಿಚಯಿಸಿತು. ಮಿಂಚಿಗೆ ಬೆಳಕಲ್ಲಿ ನೋಡ್ತಾನೆ, ಏನಾಗಿದ್ದಾನೆ ಅವ? ಸಮೀಪದಲ್ಲೇ ಇದ್ದಾನೆ ತೀರಕ್ಕೆ. ಎಷ್ಟು ಆನಂದ ಆಗಿರ್ಬೋದು ನೋಡಿ. ತೀರದ ಸಮೀಪದಲ್ಲಿಯೇ ಇದ್ದೇನೆ. ಹಾಗಾದರೆ ಅವನಿಗೆ ಸ್ವಲ್ಪ ಗಟ್ಟಿ ಮನಸ್ಸಾಯಿತು. ಬದುಕುವುದಕ್ಕೇನು ತೊಂದರೆ ಇಲ್ಲ. ಆದರೆ ಪೈಲಟ್ನ ಸುದ್ದಿಯೇ ಇಲ್ಲ. ರಾಹಿಲ್ ಬದುಕಿದ್ದಾನೆ. ತೀರದ ಕಡೆಗೆ ಬಂದ, ನಿಟ್ಟುಸಿರು ಬಿಟ್ಟ. ಆಗ ಆ ಕತ್ತಲೆಯ ಸಮಯ, ನಿಶ್ಶಬ್ದವಾದ ವಾತಾವರಣ, ಅವನಿಗೆ ಏನಾಯಿತು? ಮಿಂಚು ಬಂದ ಕೂಡಲೇ ಬರುವಂಥದ್ದು ಯಾವುದು? ಭಯಂಕರ ಶಬ್ದದೊಂದಿಗೆ ಗುಡುಗು. ಕಿವಿಗಡ ಚಿಕ್ಕುವ ಗುಡುಗು. ಕಿವಿಗಡ ಚಿಕ್ಕು ಅಂದರೆ ಅಸಾಧ್ಯವಾದ, ಸಹಿಸಿಕೊಳ್ಳುವುದಕ್ಕೆ ಅಸಾಧ್ಯವಾದಂತಹ ಶಬ್ದ. ಕಿವಿಗಡ ಚಿಕ್ಕುವ ಗುಡುಗು ಹಿಂಬಾಲಿಸಿತು. ಹೆದರಿಕೆ ಅವನ ಮೈಯಲ್ಲೆಲ್ಲ ತುಂಬಿಕೊಂಡಿದೆ. ಆಗ ಈ ಭಯಂಕರವಾದ ಗುಡುಗು ಅವನ ಎದೆ ಒಡೆಯುವ ಹಾಗೆ ಮಾಡಿಬಿಟ್ಟಿತ್ತು. ಹಾಗಾದರೆ ಅಂಥ ಸನ್ನಿವೇಶದಲ್ಲಿ ರಾತ್ರಿ, ಕತ್ತಲು, ಗಾಯಗೊಂಡಂತಹ ವ್ಯಕ್ತಿ, ಮಿಲಿಟ್ರಿಯ ವಸ್ತುಗಳುಂಟು, ಏನು ಮಾಡಿದ, ಎಲ್ಲಿ ಹೋದ, ಮುಂದೆ ಏನಾಯಿತು ಎನ್ನುವ ವಿಚಾರವನ್ನು ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡುವ. ಈಗ ನಾನು ಹೇಳುವಂತಹ ಪ್ರಶ್ನೆಗಳಿಗೆ ನೀವು ನಾಳೆ ಉತ್ತರ ಬರೀಬೇಕು. ಪ್ರಶ್ನೆ ಇವತ್ತು ಕೊಡ್ತೇನೆ. ಯಾವುದರಲ್ಲಿ ಉತ್ತರ ಬರೀತೀರಿ?
ನೀವು ಕನ್ನಡಕ್ಕಾಗಿಯೇ ಕನ್ನಡ ಗೃಹ ಕೆಲಸಗಳು ಇದನ್ನು ಮಾಡುವುದಕ್ಕಾಗಿಯೇ ಒಂದು ಪುಸ್ತಕವನ್ನು ತೆಗೆದು ಈ ನಾನು ಕೊಟ್ಟ ಪುಸ್ತಕಗಳನ್ನು ದಿನಾಂಕ ಸಹಿತ ನೀವು ಬರೀಬೇಕು. ಈಗ ಇವತ್ತಿನ ಪ್ರಶ್ನೆ ನಾನು ಕೊಡುವುದಕ್ಕೆ ನೀವು ತಾರೀಕು 17 ಹಾಕಿ 3 ಪ್ರಶ್ನೆ ಕೊಡ್ತೇನೆ, ಅದನ್ನು ಬರಿಬೇಕು. 1ನೇ ಪ್ರಶ್ನೆ, ರಾಹಿಲ್ ಯಾರು? ರಾಹಿಲ್ ಯಾರು? ಎರಡನೆಯದು, ರಾಹಿಲ್ ತನ್ನ ಕೈಯಲ್ಲಿ ಭದ್ರವಾಗಿ ಹಿಡಿದುಕೊಂಡದ್ದು ಏನನ್ನು ಅಥವಾ ಹಿಡಿದುಕೊಂಡ ವಸ್ತುಗಳು ಯಾವುದು? ಭದ್ರವಾಗಿ ಹಿಡಿದುಕೊಂಡ ವಸ್ತುಗಳು ಯಾವುದು? 3ನೆಯ ಪ್ರಶ್ನೆ, ರಾಹಿಲ್ಗೆ ತೀರವನ್ನು ತೋರಿಸಿದವರು ಯಾರು? ರಾಹಿಲ್ಗೆ ತೀರವನ್ನು ಅಂದರೆ ಸಮುದ್ರ ತೀರವನ್ನು ತೋರಿಸಿದವರು ಯಾರು? ಇವತ್ತಿನ ತಾರೀಖಾಗಿ ಕನ್ನಡ ಗೃಹಪಾಠಕ್ಕೆ ಇರುವಂತಹ ಪುಸ್ತಕದಲ್ಲಿಯೇ ಬರಿಬೇಕು. ಅದರಲ್ಲಿ ಇತರ ಯಾವುದೇ ವಿಷಯಗಳಿರಬಾರ್ದು. ಇವತ್ತಿನ ತಾರೀಖಾಗಿ ನಾಳೆ ನಿಮ್ಮಲ್ಲಿ ಅದು ರೆಡಿ ಇರಬೇಕು. ಸರಿ, ಸಾಯಿರಾಮ್.